ಬೆಂಗಳೂರು ಜಿಲ್ಲೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾನವ ಹಕ್ಕುಗಳ ಕಾರ್ಯಕ್ರಮದ ನಡಾವಳಿಗಳು ಮಾರ್ಚ್ 8, 2024 ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮಾನವ ಹಕ್ಕುಗಳು ಬೆಂಗಳೂರು ಜಿಲ್ಲೆಯಲ್ಲಿ ಶ್ರೀ ಆನಂದ್ ಪ್ರಕಾಶ್ ಅವರನ್ನು ಸ್ವಾಗತಿಸಲು ಮತ್ತು ನೇಮಕ ಮಾಡಲು ಕಾರ್ಯಕ್ರಮವನ್ನು ನಡೆಸಿದಾಗ ಒಂದು ಶುಭ ಘಟನೆಯು ತೆರೆದುಕೊಂಡಿತು. ಶ್ರೀ ಚಂದ್ರಕಾಂತ್ ನಾಯಕ್ ಅವರ ಗೌರವಾನ್ವಿತ ಮಾರ್ಗದರ್ಶನದಲ್ಲಿ ಮತ್ತು ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್ ಅವರ ನೇತೃತ್ವದಲ್ಲಿ ಪ್ರಕ್ರಿಯೆಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಕ್ರಮವನ್ನು ಅನುಸರಿಸಿದವು. ಕಾರ್ಯಕ್ರಮದಲ್ಲಿ ರಶೀದ್ ಅಹಮದ್ ಸಿಂದಗಿಕರ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಖವಾಜ ಮಮದಾಪುರ ಜಿಲ್ಲಾ ಕಾರ್ಯದರ್ಶಿ ವಿಜಯಪುರ ಇವರ ಗೌರವಾನ್ವಿತ ಉಪಸ್ಥಿತರಿತ್ತು. ಅವರ ಹಾಜರಾತಿಯು ಈ ಸಂದರ್ಭಕ್ಕೆ ಮಹತ್ವವನ್ನು ನೀಡಿತು. ಮಾನವ ಹಕ್ಕುಗಳ ಸಾಮೂಹಿಕ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ನಂಬಿಕೆ ಮತ್ತು ಜವಾಬ್ದಾರಿಯ ಸಾಂಕೇತಿಕ ಸೂಚಕವಾಗಿ ನೇಮಕಾತಿ ಪತ್ರವನ್ನು ಅಧಿಕೃತವಾಗಿ ಶ್ರೀ ಆನಂದ್ ಪ್ರಕಾಶ್ ಅವರಿಗೆ ಹಸ್ತಾಂತರಿಸಲಾಯಿತು. ಬೆಂಗಳೂರಿನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಮಾನವ ಹಕ್ಕುಗಳ ಸಮಿತಿಗೆ ಅವರ ಸೇರ್ಪಡೆಯನ್ನು ಗುರುತಿಸಲಾಯಿತು. ಈ ಕಾರ್ಯಕ್ರಮದ ಉದ್ದಕ್ಕೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ನಿಗದಿಪಡಿಸಿದ ಮಾನವ ಹಕ್ಕುಗಳ ತತ್ವಗಳು ಮತ್ತು ಮೌಲ್ಯಗಳಿಗೆ ಬದ್ಧವಾಗಿರುವುದಕ್ಕೆ ಒತ್ತು ನೀಡಲಾಯಿತು. ಪ್ರತಿ ಪ್ರಯತ್ನದಲ್ಲೂ ಈ ತತ್ವಗಳನ್ನು ಎತ್ತಿಹಿಡಿಯುವ ತನ್ನ ಬದ್ಧತೆಯನ್ನು ಸಭೆಯು ಪುನರುಚ್ಚರಿಸಿತು. ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವಲ್ಲಿ ಸಂಸ್ಥೆಯ ಧ್ಯೇಯವನ್ನು ಬಲಪಡಿಸುತ್ತದೆ. ಶ್ರೀ ಚಂದ್ರಕಾಂತ್ ನಾಯಕ್ ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್ ಅವರ ಮಾರ್ಗದರ್ಶನದಲ್ಲಿ ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ಭಾಗವಹಿಸುವವರು ನವೀಕೃತ ಸಮರ್ಪಣೆಯೊಂದಿಗೆ ಹೊರಟಿದ್ದರಿಂದ ಕಾರ್ಯಕ್ರಮಗಳು ಏಕತೆ ಮತ್ತು ಉದ್ದೇಶದ ಪ್ರಜ್ಞೆಯೊಂದಿಗೆ ಮುಕ್ತಾಯಗೊಂಡವು. ಈ ಘಟನೆಯು ನ್ಯಾಯ, ಸಮಾನತೆ ಮತ್ತು ಮಾನವ ಘನತೆಯ ತತ್ವಗಳನ್ನು ಮುನ್ನಡೆಸುವಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾನವ ಹಕ್ಕುಗಳ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ. ಧನ್ಯವಾದ. ಎಲ್ಲರಿಗೂ ಸ್ವಾಗತ. ವೇದಿಕೆ ಮೇಲೆ ಬೆಳಗಾವಿ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ನಾಲೇಜ್ ಅವರೇ, ಅದೇ ರೀತಿ ವಿಜಯಪುರ ಜಿಲ್ಲೆಯ ಸೆಕ್ರೆಟರಿ ಆದ ಅನುಕೀಡ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರು ಹಾಗೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರುವ ರಶೀದ್ ಭಾಯಿ ಅವರೇ ಮತ್ತು ಬೆಂಗಳೂರು ಜಿಲ್ಲೆಗೆ ನೂತನವಾಗಿ ಆಯ್ಕೆಯಾದಂಥ ಆನಂದ್ ಪ್ರಕಾಶ್ ಅವರೇ ಮತ್ತು ಅದರಂತೆ ಇವತ್ತು ಏನು ಆಯ್ಕೆ ಆದಂಥ ಎಲ್ಲ ಪದಾಧಿಕಾರಿಗಳು, ಇದು AIC ಹ್ಯೂಮನ್ ರೈಟ್ಸ್ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿದೆ. ಮತ್ತು ಇದ್ರ ಏನು ನೇಚರ್ ಆಫ್ ವರ್ಕ್, ಯಾವ ಥರ ನಡೀತದೆ, ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದು ನೀವು ತಿಳ್ಕೊಬೇಕಾಗಿದೆ. AIC ಹ್ಯೂಮನ್ ರೈಟ್ಸ್ ಅಂದರೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಅಂಗಸಂಸ್ಥೆ ಇದೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತ. ಹ್ಯೂಮನ್ ರೈಟ್ಸ್ ಅಂದರೆ ನಾವು ಮಾನವ ಹಕ್ಕುಗಳು ಎಲ್ಲೆಲ್ಲಿ ಉಲ್ಲಂಘನೆ ಆಗುತ್ತಲ್ಲ ಅಲ್ಲಿ ನಾವು ನಿಂತ್ಕೋಬೇಕಾಗತ್ತೆ. ಈ ಸುಮಾರು ಕಡೆ ಎಲ್ಲ ಅತ್ಯಾಚಾರ, ಅನ್ಯಾಯ, ರೇಪ್, ಕೊಲೆ ಎಲ್ಲ ನಡೀತಾ ಇದೆ. ಬಟ್ ಅವ್ರಿಗೆ ನ್ಯಾಯ ಕೊಡಿಸುವಂಥವ್ರು ಯಾರೂ ಇಲ್ಲ. ಏನಾಗ್ತಾ ಇದೆ, ಏನಾದ್ರು ಸಮಸ್ಯೆ ಆದರೆ ಪೊಲೀಸೇ ಹೋಗ್ತಾರೆ, ಅಲ್ಲಿ ಯಾರು ಗಲಾಟೆ ಶಕ್ತಿ ಇರ್ತಾರೆ ಅವ್ರ ಅಂತ ಡಿಪಾರ್ಟ್ಮೆಂಟ್ ಕೆಲಸ ಕಾರ್ಯ ಮಾಡ್ತಿರುತ್ತೆ. ಬಟ್ ಆದರೆ ಯಾರೇ ಅನ್ಯಾಯ ಆಗೈತೆ ಅವ್ರ ಪರವಾಗಿ ಯಾರು ನಿಲ್ಲೋರಿಲ್ಲ, ಯಾರು ಮಾತಾಡೋರಿಲ್ಲ. ಹೀಗಾಗಿ ಬಲಿಪಶು ಆದಂಥ ಎಲ್ಲ ಸುಮಾರು ಜನರು ಅವ್ರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಒಂದು ಶಕ್ತಿ ಇದ್ದೀರಿ. ಈಗ ನಿಮ್ಮ ಒಂದು ಶಕ್ತಿ ಕೊಟ್ಟಿದ್ದೀವಿ. ಈಗ ಹ್ಯೂಮನ್ ರೈಟ್ಸ್ ಅಂದರೆ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗದ ಥರ ತಾವು ನೋಡ್ಕೋಬೇಕಾಗಿದೆ. ಈಗ ನಮ್ಮ ಭಾರತ ಸರ್ಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಕೊಟ್ಟಿದೆ ನಮಗೆ ಅಧಿಕಾರ. ಪ್ರತಿಯೊಂದು ನಾವು ಹೆಂಗೆ ಬದುಕಬೇಕು, ಯಾವ ಆಹಾರ ಪಡ್ಕೋಬೇಕು, ಯಾವ ಥರ ಜೀವನ ಮಾಡಬೇಕು, ಮತ್ತು ಮುಂದಿನ ಪೀಳಿಗೆಗೆ ನಾವು ಏನು ರೂಪರೇಷೆ ಹಾಕ್ಕೊಡ್ಬೇಕು ಅನ್ನುವಂಥದ್ದು ಎಲ್ಲ ಆಲ್ರೆಡಿ ನಮ್ಗೆ ಕೊಟ್ಬಿಟ್ಟಿದೆ ಅಧಿಕಾರ ನಮ್ಗೆ. ಆದರೂ ಕೂಡ ಕೆಲವೊಂದು ಬಲಾಢ್ಯ ವ್ಯಕ್ತಿಗಳು, ಬಲಾಢ್ಯ ಶಕ್ತಿಗಳು ನಮ್ಮನ್ನು ಮುಂದೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ತಾವು ಈಗ ಪದಾಧಿಕಾರಿ ನೇಮಕ ಆಗಿದ್ದೀರ. ನೇಮಕ ಆದ್ರೆ ನಿಮ್ಮ ಕೈಯಲ್ಲಿ ಒಂದು ಅಸ್ತ್ರ ಕೊಟ್ಟಿದ್ದೀವಿ. ಈಗ ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ, ಯಾವುದೇ ತಹಸೀಲ್ದಾರ್ ಆಫೀಸ್ ಆಗಲಿ, ಯಾವುದೇ ಗೌರ್ಮೆಂಟ್ ಆಫೀಸ್ ಆಗಲಿ, ತಾವು ಮುಂದಕ್ಕೆ ಕೆಲಸ ಕಾರ್ಯ ಮಾಡಬೇಕು. ಯಾರು ನಿಮ್ಮ ಹತ್ರ ಅನ್ಯಾಯ ಆಗಿದೆ ಅಂತ ನನ್ನ ಸಹಾಯ ಮಾಡಿ, ನನಗೆ ಹೆಲ್ಪ್ ಮಾಡಿ ಅಂತ ಬರ್ತಾರಲ್ಲ, ಅವ್ರ ಪರವಾಗಿ ನಾವು ನಿಲ್ಲಬೇಕು. ಈಗ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಅದ್ರ ಜೊತೆ ಒಂದು ಸಮಾಜದ ಸೇವೆನೂ ಮಾಡೋಣ.
ಈಗ ನಾವೆಲ್ಲರೂ ಕೆಲವರು ಬಿಸ್ನೆಸ್ ಮಾಡ್ತಾರೆ, ಕೆಲವರು ಸರ್ವಿಸ್ ಮಾಡ್ತಾರೆ, ಅವ್ರದ್ದೇ ಆದ್ರೂ ಒಂದು ಜೀವನ ಕಟ್ಕೊಂಡಿದ್ದಾರೆ. ಅದ್ರ ಜೊತೆ ಅಬಲರು ಯಾರು ಇರ್ತಾರೆ, ಅಸಹಾಯಕರು ಯಾರು ಇರ್ತಾರೆ, ಅವ್ರಿಗೆ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗಬೇಕಾಗಿದೆ. ಇನ್ಮೇಲೆ ಈಗ ಏನಾಗಿ ರಾಜಕೀಯವಾಗಿ ಎಲ್ಲರೂ ಒಂದು ಬೆಳೆ ತನಕ ಕೆಲಸ ಮಾಡ್ತಾರೆ, ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಸಾರಿ ಬೆಳೆದ್ ಬಿಟ್ಟು ಆಯ್ಕೆ ಆದವರು ಯಾರು ಪ್ರಜೆಗಳನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ನಾವು ಅಧಿಕಾರ ಆಯ್ತು ಮತ್ತು ತಮ್ಮ ಟೀಮ್ ತಮ್ಮ ಫ್ಯಾಮಿಲಿ ಆಯ್ತು ತಮ್ಮ ಕುಟುಂಬನ ಬೆಳೆಸುವ ಇದರಲ್ಲೇ ಬಿಜಿ ಆಗ್ಬಿಡ್ತಾರೆ ಹೊರತಾಗಿ ಸಾಮಾನ್ಯ ಕಾರ್ಯಕರ್ತರಾಗಲಿ ಪ್ರಜೆಗಳಾಗಲಿ ಹೆಲ್ಪ್ ಮಾಡುವಂತ ಅಪೇಕ್ಷೆ ಯಾರ್ದು ಇಲ್ಲ. ಈಗ ಮತ್ತೆ ರಾಜಕೀಯದ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಈಗ ನಮ್ಮ ಬಿಜಾಪುರ ಸೆಕ್ರೆಟರಿ ಆದ ಕಸಿ ಸಿದ್ದೀಕರ್ ಅವರೇ ಮತ್ತು ಅಮ್ನಾಪುರ ಅವರೇ, ಆನಂದ್ ಪ್ರಕಾಶ್ ಅವರೇ, ನಮ್ಮ ಉಪಾಧ್ಯಕ್ಷರಾದ ರಾಮಣ್ಣ ಅವರೇ, ಇದನ್ನು ನಡೆದಂಥ ಎಲ್ಲ ಅಣ್ಣ ತಮ್ಮಂದಿದೆ. ಇವತ್ತು AICC ಹ್ಯೂಮನ್ ರೈಟ್ಸ್ ವತಿಯಿಂದ ಒಂದು ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ನಡೆಯಿತು. ಭಾಳ ಸರಳತೆಯಿಂದ ನಡೆಯಿತು. ನನಗೆ ಭಾಳಷ್ಟು ಖುಷಿ ಪಡೆಯಿತು. ಇದೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹ್ಯೂಮನ್ ರೈಟ್ಸ್ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಉಸ್ತುವಾರಿ ಅಧ್ಯಕ್ಷ ಪೋಸ್ಟ್ ಕೊಡೋಣ, ಒಬ್ಬರು ಇದ್ದಿದ್ದಿಲ್ಲ, ಸಿಂಗಲ್ ನನಗೆ ಪೋಸ್ಟ್ ಬರೋಣ, ನನಗೆ ಕಾಂಗ್ರೆಚುಲೇಷನ್ ಹೇಳೋರು ಒಬ್ಬರು ಇದ್ದಿದ್ದಿಲ್ಲ ಅಲ್ಲೇ. ಈಗ ಒಮ್ಮೆಲೆ ಇವರಿಗೆ ಒಂದು ಪೋಸ್ಟ್ ಕೊಡೋಕ್ಕಿಂತ ಮುಂಚೆ 100 ಮಂದಿ ಇಲ್ಲಿ ಮುಂದೆ ಬರ್ತಾರೆ. ಆದರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 38,000 AICC ಹ್ಯೂಮನ್ ರೈಟ್ಸ್ ಮೆಂಬರ್ ಅದ ಮತ್ತು ವಿಜಯಪುರ ನಗರದಲ್ಲಿ 9,312 ಮೆಂಬರ್ಸ್ ಅದಾರ. ಯಾಕಂದ್ರೆ ನಾವು ಅಷ್ಟು ಭಾಳ ಪವರ್ಫುಲ್ ಆಗಿ ಬೆಳೆದಿದ್ದೈತಿ ವಿಜಾಪುರದಲ್ಲಿ. ಅದ್ರಾಗ ನಾವು ಬಿಜಾಪುರ ಸಿಸ್ಟಮ್ ಏನು ಮಾಡಿವ ಅಂದ್ರೆ ಬಿಜಾಪುರ ನಗರದಲ್ಲಿ ಒಂದು ವಾರ್ಡಿಗೆ ಒಂದು ಅಧ್ಯಕ್ಷ, ಒಂದು ಉಪಾಧ್ಯಕ್ಷ, 200 ಮೆಂಬರ್ ಒಂದು ವಾರ್ಡಿಗೆ. ನಮ್ಮ 35 ವಾರ್ಡ್ ಅದಾವ. 35 ವಾರ್ಡ್ದಾಗ 9,312 ಮೆಂಬರ್ಸ್ ಅದಾವ ನಮ್ಮ ಟೋಟಲ್. ಈಗ ನಮ್ಗೆ ಹಿಂಗಲ್ಲಿ ಶಕ್ತಿ ಅದ ಅಂದ್ರೆ ನಾವೇ ಡಿಸೈಡ್ ಮೇಕರ್ ಆಗಿರಲಿ. MP ನಮ್ಮಿಂದೇ ಬರ್ಬೇಕು, MLA ನಮ್ಮಿಂದೇ ಬರ್ಬೇಕು, ಮಹಾನಗರ ಪಾಲಿಕೆನೂ ನಮ್ಮಿಂದೇ ಆಗ್ಬೇಕು. ಅದೇನು ಕಡ್ಡಿ ಸರಿತಂದ್ರೆ ನಮ್ಮ ಹ್ಯೂಮನ್ ರೈಟ್ಸ್ಗೆ ಕೇಳಲಾರ್ದಲ್ಲಿ ಒಂದು ಕಡ್ಡಿ ಸರಿಸಿದ್ರು ಯಾರಿಗೂ ಅಲ್ಲಿ ಅವಕಾಶ ಇಲ್ಲ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅದ, ಆದ್ರೆ ಅದಕ್ಕಿಂತ ಸ್ಟ್ರಾಂಗ್ ನಾವು ಅದೀವಿ. ನಮ್ಮ ಮಹಿಳಾ ಟೀಮ್ನು ಅದ, ಅಲ್ಲಿ ಜೆಂಟ್ಸ್ ಟೀಮ್ನು ಅದ, ಯೂತ್ ಟೀಮ್ನು ಅದ. ಮತ್ತು ಲಾಸ್ಟ್ ಟೈಮ್ ಮಹಾನಗರ ಪಾಲಿಕೆದಾಗ ನಮ್ಮ AICC ಹ್ಯೂಮನ್ಸ್ ರೈಟ್ಸ್ ಅವರಿಗೆ 6 ಟಿಕೆಟ್ ಬೇಡಿಕೆ ಇಟ್ಟಿದ್ವಿ ನಾವು. ಅದ್ರಾಗ ಅವರು 3 ಟಿಕೆಟ್ ಕೊಟ್ಟರು. 3ಕ್ಕೆ 3 ಆರಿಸಿ ಬಂದರು. ಒಂದು 16 ನಂಬರ್ ವಾರ್ಡ, ಒಂದು 31 ನಂಬರ್ ವಾರ್ಡ, ಒಂದು 28 ನಂಬರ್ ವಾರ್ಡ್. 3 ನಮ್ಮ ಸ್ವಂತ ನಮ್ಮ AICC ಹ್ಯೂಮನ್ ರೈಟ್ಸ್ 3 ಮೆಂಬರ್ ಅದಾವ. ಕಾಂಗ್ರೆಸ್ ಪಕ್ಷದ್ದು 10 ಅದಾವ ಟೋಟಲ್. ಅದ್ರಾಗ 3 ನಮ್ಮೇ ಅದಾವ. 6 ಬಿಡಿದ್ವು. ಇನ್ನೂ 3 ಕೊಟ್ಟಿದ್ರೆ 6 ನಮ್ಮ ಆಗ್ತಿತ್ತು. ಅಂದ್ರೆ ನಾವು ಅಲ್ಲಿ KPCCದಿಂದ ಪವರ್ಫುಲ್ ಅದೀವು ಬಿಜಾಪುರ ಸಿಟಿಯಲ್ಲಿ. ಹಿಂಗಾಗಿ ಮುಂದಿನ ದಿನಮಾನದಲ್ಲಿ ಈಗ ನಾವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಮ್ಮಲ್ಲಿ ಟೀಮ್ ರೆಡಿ ಆಗಿ ಕೂತದ. ನಮ್ಗೆ ಈಗ ನಮ್ಮ ರಾಜ್ಯ ಅಧ್ಯಕ್ಷ ಚಂದ್ರಕಾಂತ್ ನಾಯಕ್ ಸರ್ ಅವರಿಗೆ ರಿಕ್ವೆಸ್ಟ್ನು ಅದ, ಆದಷ್ಟು ಜಾಸ್ತಿ ನಮಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಟಿಕೆಟ್ ಬಿಜಾಪುರ ಜಿಲ್ಲೆಯಲ್ಲಿ ಕೊಡಿಸ್ಬೇಕಾಗಿ ನಿಮ್ಮಲ್ಲಿ ಬಹಳ ವಿನಂತಿ ಮಾಡ್ಕೊತೀನಿ ಸರ್. ಯಾಕಂದ್ರೆ ಅಲ್ಲಿ ನಮ್ಮ ಪ್ರೋಟೋಕಾಲ್ ಇರೋದ್ರಿಂದ ತಾಲೂಕು ಟೀಮ್ನ ನಮ್ಮ ರಾಜ್ಯ ತಾಲೂಕು ಅಧ್ಯಕ್ಷರಾದ ನಮ್ಮ ಪವನ್ ಅವ್ರು ಲೀಡ್ ಮಾಡ್ತಾರೆ. ಸೊ ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ಅವ್ರು ಇಶ್ಯೂ ಮಾಡ್ತಾರೆ, ಅವ್ರಿಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಆದಷ್ಟು ಬೇಗ. ಸೊ ತಾಲೂಕ್ ಲೆವೆಲ್ ಟೀಮು ಏನೇನು ಸರ್ಟಿಫಿಕೇಟ್ಸ್ ಇದೆ, ಸೊ ಪ್ರೋಟೋಕಾಲ್ ಪ್ರಕಾರ ಇವ್ರ ಕಡೆಯಿಂದ ಇಶ್ಯೂ ಆಗಬೇಕಾಗುತ್ತೆ.